ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 17ನೇ ಸಂಚಿಕೆ. ಕನ್ನಡಿ ಮುಂದೆ ನಿಂತು ಪುಣ್ಯ ಕೆನ್ನೆಗೆ ಹೊಡೆದದ್ದನ್ನು ನೋಡುತ್ತಿದ್ದಳು ಅಕ್ಷರ. ಅವಳದೇನು ಕೈಯ ಕಬ್ಬಿಣನ? ಅಬ್ಬ, ಎಷ್ಟು ಜೋರಾಗಿ ಹೊಡೆದ್ಲು! ಮುಖ ಊದ್ಕೊಂಡು ಬಿಟ್ಟಿದೆ. ಯಾರಾದರೂ ನೋಡಿ ಕೇಳಿದ್ರೆ ಛೆ, ಏನು ಮಾಡೋದು ಇವಾಗ ಎಂದು ಒಬ್ಬಳೆ ಮಾತಾಡಿಕೊಳ್ಳುತ್ತಿದ್ದಳು. ಆ ಗೂಬೆಗೆ ಸರಿಯಾಗಿ ಮಾಡಿದೆ ನೀನು. ಅವಳ ಹುಚ್ಚು ಹಠದಿಂದ ನಮ್ಮ ಸುಜಿಗೆ ಏನಾದರೂ ಮಾಡ್ತಿದ್ಲು. ನೀನಿದ್ದದ್ದಕ್ಕೆ ಸರಿ ಹೋಯಿತು, ಇಲ್ಲ ಅಂದಿದ್ರೆ ಅನ್ನಪೂರ್ಣ ಆತಂಕದಿಂದ ಹೇಳಿದರು. ಆ ಅಕ್ಷರ ನಮ್ಮ ಮನೆಯವರ ತಂಟೆಗೆ ಬರೋಕೆ ನಾನು ಬಿಡಲ್ಲ ಅಜ್ಜಿ. ನಾನು ಯಾವಾಗಲೂ ನಿಮಗೆಲ್ಲ ಕಾವಲಾಗಿರುತ್ತೇನೆ ಎಂದಳು ಪುಣ್ಯ. ನಿನ್ನ ಮಾತು ಕೇಳಿ ಖುಷಿಯಾಯ್ತಮ್ಮ. ಆದರೂ ನೀನು ಹುಷಾರಾಗಿರು. ಆ ಅಕ್ಷರ ಈಗ ಕೋಪದಲ್ಲಿದ್ದಾಳೆ. ಮತ್ತೆ ನಿನಗೇನಾದರೂ ಮಾಡಿದರೂ ಮಾಡಿಯಾಳು ಎಂದರು ಅನ್ನಪೂರ್ಣ. ನನಗೆ ಏನೂ ಆಗಲ್ಲ ಅಜ್ಜಿ, ನೀವು ಅದರ ಬಗ್ಗೆ ಚಿಂತಿಸದಿರಿ ಎಂದಳು ಪುಣ್ಯ. ಗದ್ದೆ ತಿರುಗಾಡಿ ಮನೆಗೆ ಬಂದರು ಅನಂತಮೂರ್ತಿ, ವಂಶ್, ಅರುಣ್. ಅವರಿಗಾಗಿ ರುಚಿಯಾದ ಅಡುಗೆ ತಯಾರಿಸಿದ್ದಳು ಪುಣ್ಯ. ಊಟ ಮಾಡುತ್ತಾ, ನಿನ್ನ ಕೈಯಲ್ಲೇನೋ ಶಕ್ತಿ ಇದೆ ಪುಣ್ಯ, ಅದ್ಭುತವಾಗಿ ಅಡುಗೆ ಮಾಡ್ತೀಯ. ಅಪ್ಪ, ಎಂತಹ ರುಚಿ! ನಿನ್ನ ಕೈಯ ರುಚಿ ಸವಿಯೋಕೆ ನಾವು ಪುಣ್ಯ ಮಾಡಿದ್ದೇವೆ ಅನಂತಮೂರ್ತಿಗಳು ಹೇಳಿದಾಗ ಪುಣ್ಯ ವಂಶ್ ಕಡೆ ತಿರುಗಿ, ಹೆಂಗೆ ನಾನು ಎಂದು ಹುಬ್ಬೇರಿಸಿ ಸನ್ನೆ ಮಾಡಿದಳು. ಅವಳನ್ನು ಕಂಡು ಕಿರುನಗೆ ಬೀರಿದನು ವಂಶ್. ಮಹಡಿಯ ಮೇಲೆ ನಿಂತು ನೋಡುತ್ತಿದ್ದ ಅಕ್ಷರ, ಇವಳ ಕೈಯಲ್ಲಿ ಸಿಕ್ಕಾಪಟ್ಟೆ ಶಕ್ತಿ ಇದೆ. ಹೊಡೆದ ಏಟಿನ ನೋವು ಮಾತ್ರ ಈ ಜನ್ಮದಲ್ಲಿ ಕಡಿಮೆ ಆಗದೆ ಇರೋ ಥರ ಇದೆ. ಕೆನ್ನೆ ಮುಟ್ಟುತ್ತಾ ಒಬ್ಬಳೆ ಮಾತಾಡಿಕೊಳ್ಳುತ್ತಿದ್ದಳು. ಅಕ್ಷರನನ್ನು ಗಮನಿಸಿದ ಅನ್ನಪೂರ್ಣ, ಲೇ ಅಚ್ಚು, ಅಲ್ಲಿ ಯಾಕೆ ನಿಂತಿದ್ದೀಯಾ? ಬಾ, ಊಟ ಮಾಡೋಣ ಎಂದರು. ಬೇಡ, ನನಗೆ ಹಸಿವಿಲ್ಲ ಎಂದ ಅಕ್ಷರ. ಹೊಟ್ಟೆಯಲ್ಲಿರೋ ಹುಳಗಳೆಲ್ಲ ಸತ್ತು ಹೋಗ್ತಿದೆ. ಆದರೆ ಹೀಗೆ ಇವರ ಮುಂದೆ ಹೋಗಲಿ? ಕೆನ್ನೆ ಬೇರೆ ಊದ್ಕೊಂಡಿದೆಯಲ್ಲ ಮನದಲ್ಲೇ ಮಾತಾಡಿಕೊಂಡಳು. ಊಟ ಮಾಡೋ ಟೈಮ್ ಕಳೀತು, ನಿನಗೆ ಹಸಿವಿಲ್ಲ ಹೇಳ್ತಿದ್ಯಲ್ಲ, ಬಾ ಊಟ ಮಾಡು ಎಂದು ಮತ್ತೆ ಕರೆದರು ಅಜ್ಜಿ. ಸರಿ ಎಂದು ಮೆಟ್ಟಿಳಿದು ಬಂದವಳನ್ನು ಗಮನಿಸಿದ ಅಜ್ಜಿ, ಇದೇನೇ ಅಚ್ಚು, ಮುಖ ಊದ್ಕೊಂಡಿದೆ, ಏನಾಯಿತು ಎಂದು ಕೇಳಿದರು. ಅದು ಅಜ್ಜಿ, ಅಕ್ಷರಗಳಿಗೆ ತಡಕಾಡುತ್ತಿದ್ದಳು ಅಕ್ಷರ. ಹಾಂ ಅಜ್ಜಿ, ನನಗೆ ಹಲ್ಲು ನೋವು ಎಂದಳು. ಅವಳನ್ನು ಕಂಡ ಪುಣ್ಯ ಮನದಲ್ಲೇ ನಕ್ಕಳು. ನನ್ನ ಬಳಿ ಔಷಧಿ ಇದೆ, ಕೊಡಲಾ ಎಂದು ಕೇಳಿದಳು. ಬೇಡ ಬೇಡ, ನನ್ನ ಬಳಿ ಇದೆ ಔಷಧಿ. ನನಗೀಗ ಹಸಿವಾಗುತ್ತಿದೆ, ಬೇಗ ಊಟ ಬಡಿಸು ಎಂದಳು ಅಕ್ಷರ. ಅಜ್ಜಿ ಹಾಗೂ ಪುಣ್ಯ ಕಣ್ಣಲ್ಲೇ ನಕ್ಕರು. ಊಟ ಮುಗಿಸಿ ಬಂದ ಅರುಣ್. ಏನಾಯಿತು ಅಚ್ಚು, ಏನು ಮಾಡಿಕೊಂಡೆ ನೀನು? ಮುಖ ಯಾಕೆ ಈ ಥರ ಆಗಿದೆ? ಬೆಳಗ್ಗೆ ಸರಿಯಾಗಿಯೇ ಇದ್ದೆ ಅಲ್ಲ, ನಿಜವಾಗಿಯೂ ಹಲ್ಲು ನೋವೇ ಎಂದು ಕೇಳಿದನು. ಇಲ್ಲ, ಪುಣ್ಯ ಹೊಡೆದ್ಲು ಎಂದವಳ ಕಣ್ಣಂಚು ಒದ್ದೆಯಾಗಿತ್ತು. ಏನು, ಅವಳು ಹೊಡೆದದ್ದ? ಯಾಕೆ, ನೀನೇನು ಮಾಡಿದೆ? ಅರುಣ್ ಕೇಳಿದಾಗ ಎಲ್ಲವನ್ನೂ ಹೇಳಿದಳು ಅಕ್ಷರ. ಲೇ ದಡ್ಡಿ, ನಿನಗೆ ಒಂದು ಚೂರು ಬುದ್ಧಿ ಇಲ್ಲ ಅಲ್ವೇನೆ? ಆ ಪುಣ್ಯ ಡಾಕ್ಟರ್ ಅಂತ ಗೊತ್ತಿದ್ರು ಹೋಗಿ ಹೋಗಿ ಇಂಥ ಕೆಲಸ ಮಾಡಿದ್ದೀಯಲ್ಲೇ, ನಿನಗೆ ಯಾವುದರಲ್ಲಿ ಬಾರಿಸಬೇಕು ಕೋಪದಿಂದ ಹೇಳಿದನು ಅರುಣ್. ಅರ್ಜೆಂಟ್ನಲ್ಲಿ ಮರೆತೋಯ್ತು, ಅವಳು ಸಾಮಾನ್ಯದವಳಲ್ಲ ಅಣ್ಣ. ಕೊಟ್ಟ ಏಟಿಗೆ ನನಗೆ ಇಡೀ ಪ್ರಪಂಚ ಸುತ್ತಿಕೊಂಡು ಬಂದ ಅನುಭವ. ಆ ಕ್ಷಣದಲ್ಲಿ ಅವಳ ಮುಖ ನೋಡಿ ನನಗೆ ಎಷ್ಟು ಭಯ ಆಯಿತು ಗೊತ್ತಾ? ಅವಳಲ್ಲೇನೋ ರಹಸ್ಯ ಅಡಗಿದೆ ಅಕ್ಷರ ಹೇಳಿದಾಗ, ಅವಳಲ್ಲಿ ರಹಸ್ಯ ಅಡಗಿಲ್ಲ, ನಿನ್ನ ತಲೆಯಲ್ಲಿ ಮಣ್ಣು ತುಂಬಿದೆ. ಕರ್ಮ, ಏನೇ ಹೇಳೋದು ನಿನಗೆ? ಎಲ್ಲ ಉಪಾಯನೂ ಹಾಳು ಮಾಡಿಬಿಡ್ತೀಯ. ಅತ್ತೆ ಸೇವೆ ಮಾಡಿ ವಂಶನ ಒಲಿಸಿಕೊಳ್ಳು ಅಂದರೆ ನೀನು ಆ ಪುಣ್ಯ ಕೈಲಿ ಏಟು ತಿಂದುಕೊಂಡು ಬಂದಿದ್ದೀಯ. ಅವಳು ವಿಷಯನ ವಂಶ ಹತ್ರ ಹೇಳಿದರೆ ನಮ್ಮ ಕತೆ ಅಷ್ಟೇ ನೋಡು. ಇನ್ನು ಮುಂದೆ ನನ್ನ ಕೇಳದೆ ನೀನು ಏನೂ ಮಾಡಬಾರದು ಎಂದನು ಅರುಣ್. ಅದೇ ಸಮಯಕ್ಕೆ ಅನ್ನಪೂರ್ಣ ಅಲ್ಲಿಗೆ ಬಂದಿದ್ದರು. ಲೇ ಅಚ್ಚು, ಏನಾಯ್ತೆ ನಿನಗೆ? ನಿಜವಾಗಿಯೂ ಹಲ್ಲು ನೋವಿದೆಯಾ ಅನ್ನಪೂರ್ಣ ಕೇಳಿದಾಗ, ಇಲ್ಲ, ಪುಣ್ಯ ಹೊಡೆದ್ಲು ಎಂದಳು ಅಕ್ಷರ. ವಿಷಯ ಮೊದಲೇ ತಿಳಿದಿದ್ದವರು ಏನೂ ತಿಳಿಯದವರಂತೆ, ಏನು, ಪುಣ್ಯ ಹೊಡೆದ್ಲಾ? ಯಾಕೆ?
ಅವಳು ಹೊಡೆದ್ರು ನೀನು ಸುಮ್ಮನೆ ಇದ್ದೀಯಾ? ನೀನು ತಿರುಗಿಸಿ ಹೊಡೆಯಬೇಕಿತ್ತು ಅನ್ನಪೂರ್ಣ ಹೇಳಿದಾಗ, ಹ್ಞೂ, ನಾನು ಬಾರಿಸಿದ್ರೆ ಇನ್ನೂ 4 ಬಾರಿಸ್ತಿದ್ಲು ಆ ಪುಣ್ಯ. ಹಬ್ಬ, ಎಷ್ಟು ಜೋರಿದ್ದಾಳೆ ಭಯದಿಂದ ಹೇಳಿದಳು ಅಕ್ಷರ. ನೀನ್ಯಾಕೆ ಇಷ್ಟೊಂದು ಹೆದರ್ತೀಯ ಅವಳಿಗೆ? ಅವಳೇನು ಹುಲಿನ ಸಿಂಹನ? ಇನ್ನೊಂದು ಪ್ಲ್ಯಾನ್ ಮಾಡಿ ಅವಳನ್ನು ಆದಷ್ಟು ಬೇಗ ಈ ಮನೆಯಿಂದ ಹೊರಗೆ ಹಾಕೋಕೆ ನೋಡಿ. ಇಲ್ಲ ಅಂದರೆ ವಂಶ್ ಮತ್ತು ಪುಣ್ಯ ಒಂದಾಗ್ತಾರೆ. ಅವರಿಬ್ಬರು ಒಂದಾದರೆ ನಮಗೆ ತುಂಬ ಕಷ್ಟ ಎಂದು ಹೇಳಿ ಅಲ್ಲಿಂದ ಹೊರಬಂದರು ಅನ್ನಪೂರ್ಣ. ಲೇ, ನೀನು ಅಜ್ಜಿ ಹತ್ರ ಯಾಕೆ ಎಲ್ಲ ವಿಷಯ ಹೇಳ್ತೀಯ? ಕೋಪದಿಂದ ಅರುಣ್ ಕೇಳಿದಾಗ, ಅಜ್ಜಿ ನಮ್ಮ ಕಡೆ ಇದ್ದಾರೆ ಕಣೋ, ಅವರು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಕ್ಷರ ಹೇಳಿದಳು. ನನಗೇನೋ ಈ ಅಜ್ಜಿ ಮೇಲೆ ಅನುಮಾನ. ಅವರು ನಮ್ಮ ಜೊತೆಗೆ ಚೆನ್ನಾಗಿದ್ದುಕೊಂಡು ಆ ಪುಣ್ಯಗೆ ಸಪೋರ್ಟ್ ಮಾಡ್ತಿದ್ದಾರೇನೋ ಅರುಣ್ ಹೇಳಿದಾಗ, ಇಲ್ಲ ಅಣ್ಣ, ಅಜ್ಜಿಗೆ ಆ ಪುಣ್ಯನ ಕಂಡ್ರೇ ಆಗಲ್ಲ, ಯಾವಾಗಲೂ ಬೈಯುತ್ತಿರುತ್ತಾರೆ ಅಕ್ಷರ ಹೇಳಿದಳು. ಅದೇಗೆ ಹೇಳುತ್ತಿ? ನೀನು ವಂಶನನ್ನು ಮದುವೆ ಆಗೋದು ಅಜ್ಜಿಗೆ ಚೂರು ಇಷ್ಟ ಇರಲಿಲ್ಲ. ಇವಾಗ ಹೇಗೆ ನೀನಂದರೆ ಇಷ್ಟ ಆಗುತ್ತೆ? ಬಾ ನನ್ನ ಜೊತೆಗೆ ಎಂದು ಅಕ್ಷರನನ್ನು ಎಳೆದುಕೊಂಡು ಬಂದವನು ಅನ್ನಪೂರ್ಣರ ಕೋಣೆಗೆ ಕರೆದೊಯ್ದ. ಪಾಪ ಆ ಅಕ್ಷರ ಮುಖ ಉದಿಸ್ಕೊಂಡು ಕೂತಿದ್ದಾಳೆ. ಕೇಳಿದರೆ ಹಲ್ಲು ನೋವು ಅಂತಾಳೆ ಎನ್ನುತ್ತಾ ಜೋರಾಗಿ ನಕ್ಕರು ಅನ್ನಪೂರ್ಣ. ಮತ್ತೆ ನನ್ನ ಮನೆಯವರ ತಂಟೆಗೆ ಬಂದರೆ ಬಿಡ್ತೀನಾ? ಅವಳಿಗೆ ಅದು ಕಡಿಮೆ ಆಯಿತು, ಇನ್ನೂ 4 ಬಾರಿಸಬೇಕಿತ್ತು ಪುಣ್ಯ ಹೇಳಿದಾಗ, ಹೌದು, ಇನ್ನೂ 4 ಬಾರಿಸಬೇಕಿತ್ತು ಅವಳಿಗೆ ಎಂದರು ಅನ್ನಪೂರ್ಣ. ನೀವು ಇದ್ದಿದ್ದಕ್ಕೆ ಸರಿ ಹೋಯ್ತು ಅಜ್ಜಿ, ಇಲ್ಲ ಅಂದಿದ್ರೆ ನನ್ನ ಕತೆ ಅಷ್ಟೇ. ಹೋದ ಬಾರಿ ದೇವಸ್ಥಾನದಲ್ಲೂ ನನ್ನ ಕಾಪಾಡಿದ್ದೀರಿ, ಈ ಬಾರಿಯೂ ಎಚ್ಚರಿಕೆ ಕೊಟ್ಟು ಮತ್ತೆ ನನ್ನನ್ನು ಎಚ್ಚರಿಸಿದ್ರಿ ಎಂದಳು ಪುಣ್ಯ. ನೀನು ನಮ್ಮ ಮನೆಗೆ ಸರಿಯಾದ ಸೊಸೆ ಪುಣ್ಯ, ನಮ್ಮ ವಂಶ್ಗೆ ಒಳ್ಳೆಯ ಜೋಡಿ. ಅದಕ್ಕೆ ನಾನು ನಿನಗೆ ಸಹಾಯ ಮಾಡುತ್ತಿರುವೆ. ಆ ಅಕ್ಷರಾಗೆ ಒಳ್ಳೆ ಬುದ್ಧಿ ಬಂದರೆ ಸಾಕು. ಅವಳ ಜೊತೆಗೆ ಈಗ ಅರುಣ್ ಬೇರೆ ಸೇರಿಕೊಂಡಿದ್ದಾನೆ. ಇಬ್ಬರಿಗೂ ಸರಿಯಾಗಿ ಬುದ್ಧಿ ಕಲಿಸಿ ಸರಿ ದಾರಿಗೆ ತರಬೇಕು ಎಂದರು ಅನ್ನಪೂರ್ಣ. ಅವರ ಮಾತುಗಳನ್ನು ಕೋಣೆಯ ಹೊರಗಡೆ ನಿಂತು ಕೇಳಿಸಿಕೊಂಡ ಅಕ್ಷರ ಹಾಗೂ ಅರುಣ್ ಮತ್ತೆ ತಮ್ಮ ಕೋಣೆಗೆ ಬಂದು, ನೋಡಿದ್ಯಾ ಅಜ್ಜಿ ಮೊಮ್ಮಗಳ ಆಟಾಣ? ನಮ್ಮ ಜೊತೆಗೆ ಒಳ್ಳೆಯವರಾಗಿ ನಟಿಸಿ ನಮ್ಮ ಬೆನ್ನ ಹಿಂದೆ ಚೂರಿ ಹಾಕುವ ಕೆಲಸ ಮಾಡ್ತಿದ್ದಾರೆ. ಹೋಗಿ ಹೋಗಿ ಇವರನ್ನು ನಂಬಿದ್ದೀಯಲ್ಲ ಅಕ್ಷರ ಎಂದು ಅರುಣ್ ಹೇಳಿದಾಗ, ಹೌದು ಅಣ್ಣ, ನಾವೇನೇ ಉಪಾಯ ಮಾಡಿದರೂ ಆ ಅಜ್ಜಿ ಬಳಿ ಹೇಳುತ್ತಿದ್ದೆ. ಅವರು ನನ್ನಿಂದ ಎಲ್ಲ ಉಪಾಯ ತಿಳಿದುಕೊಂಡು ಆ ಪುಣ್ಯ ಬಳಿ ಹೇಳುತ್ತಿದ್ದರು. ಅದರಿಂದಲೇ ನಮ್ಮ ಪ್ಲ್ಯಾನ್ ಹಾಳಾಗಿದ್ದು. ನಾನು ಎಂತಹ ಕೆಲಸ ಮಾಡಿದೆ ಅಕ್ಷರ ಹೇಳುತ್ತಿರಬೇಕಾದರೆ, ಮುಂದೆ ನಾವು ಏನೇ ಉಪಾಯ ಮಾಡಿದರೂ ಏನು ಹೇಳಲು ಹೋಗಬೇಡ, ನನ್ನ ಬಳಿ ದೊಡ್ಡ ಉಪಾಯವೇ ಇದೆ ಎಂದನು ಅರುಣ್. ಏನದು ಅಕ್ಷರ ಪ್ರಶ್ನಿಸಿದಾಗ, ಸಮಯ ಬಂದಾಗ ಹೇಳುವೆ. ನಿನ್ನ ಬಳಿ ಯಾವ ವಿಷಯವೂ ಉಳಿಯುವುದಿಲ್ಲ. ಈಗ ನಾನೇನಾದರೂ ನಿನ್ನ ಬಳಿ ಹೇಳಿದರೆ ನೀನು ಕನಸಲ್ಲಾದರೂ ಹೋಗಿ ಅಜ್ಜಿ ಬಳಿ ಹೇಳುವೆ. ಅದಕ್ಕೆ ಈಗ ನಿನ್ನ ಬಳಿ ಏನೂ ಹೇಳುವುದಿಲ್ಲ ಎಂದನು ಅರುಣ್. ಅಜ್ಜಿಯ ಜೊತೆಗೆ ಮಾತು ಮುಗಿಸಿ ತನ್ನ ಕೋಣೆಗೆ ಮಲಗಲು ಹೋದಳು ಪುಣ್ಯ. ವಂಶ್ ಯಾರ ಬಳಿಯೋ ಫೋನಿನಲ್ಲಿ ಮಾತಾಡುತ್ತಿದ್ದ. ಪುಣ್ಯಾಳನ್ನು ಕಂಡು ಕರೆ ತುಂಡರಿಸಿದ್ದ. ಅವನನ್ನೇ ನೋಡುತ್ತಾ ಬಂದ ಪುಣ್ಯ, ಯಾರತ್ರನೋ ಮಾತಾಡೋ ಹಾಗಿತ್ತು ಎಂದು ಕೇಳಿದಳು. ಹ್ಞೂ, ನನ್ನ ಹಳೆ ಡವ್, ನನ್ನ ನೆನಪಾಯ್ತಂತೆ ಫೋನ್ ಮಾಡಿದ್ಲು ಎಂದನು ವಂಶ್ ನಗುತ್ತಾ. ಏನಂತೆ ಅವಳದು? ನಿಮಗೆ ಮದುವೆ ಆಗಿರೋ ವಿಷಯ ಗೊತ್ತಿಲ್ವಾ? ಹೇಳಬೇಕಿತ್ತು. ಇನ್ನೂ ಹಾಗೆಲ್ಲ ಅವಳ ಜೊತೆ ಮಾತಾಡಬೇಡಿ ಪುಣ್ಯ ಹೇಳಿದಾಗ, ಏನು ಜಲಸಾ, ಸ್ಟಮಕ್ ಬರ್ನಿಂಗಾ ವಂಶ್ ಕೇಳಿದ. ಹಾಗೆಲ್ಲ ಏನೂ ಇಲ್ಲ, ಮಾತಾಡಬಾರದು ಅಂದರೆ ಮಾತಾಡಬಾರದು ಅಷ್ಟೇ ಪುಣ್ಯ ಹೇಳಿದಳು. ಏನು ನನ್ನ ಮೇಲೆ ಸಮಥಿಂಗ್ ಶುರು ಆಗಿರೋ ಆಗಿದೆ ವಂಶ್ ಕಣ್ಣು ಹೊಡೆದು ಹೇಳಿದ. ಹಾಗೆಲ್ಲ ಏನೂ ಇಲ್ಲ, ಸುಮ್ಮನೆ ಮಲಗಿ ನೀವು ಎಂದವಳು ಸೀದಾ ಹೋಗಿ ಮಲಗಿದಳು. ರೀ, ಬೆಳಗ್ಗೆ ನಿಮಗೊಂದು ಸರ್ಪ್ರೈಸ್ ಇದೆ ಎಂದನು ವಂಶ್. ಏನದು ಸರ್ಪ್ರೈಸ್ ಪುಣ್ಯ ಕೇಳಿದಾಗ, ನಾಳೆ ಬೆಳಗ್ಗೆನೇ ಹೇಳೋದು ನಾನು, ಇವಾಗ ಮಲಗಿ ಎಂದನು ವಂಶ್. ನೀವು ತಲೆಗೆ ಹುಳ ಬಿಟ್ಟರೆ ನಿದ್ದೆ ಬರುತ್ತಾ? ಪ್ಲೀಸ್ ಹೇಳಿ ವಂಶ್ ಪುಣ್ಯ ಕೇಳಿಕೊಂಡಳು. ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್, ಅದು ಬೆಳಗ್ಗೆನೇ ಹೇಳೋದು, ಮತ್ತೆ ಮತ್ತೆ ಕೇಳಬಾರ್ದು, ಸುಮ್ಮನೆ ಬಿದ್ದುಕೊಳ್ಳಿ ಎಂದವನು ಹೋಗಿ ಮಲಗಿದನು.
ಮಲಗಿದ್ದವಳಿಗೆ ನಿದ್ದೆ ತುಂಬ ದೂರವಾಗಿತ್ತು. ಬೆಳಗ್ಗೆ ಸುಜಾತ ಹೇಳಿದ ಮಾತುಗಳೇ ತುಂಬ ಕಾಡುತ್ತಿದ್ದವು. ಪೂರ್ಣಚಂದಿರನನ್ನು ನೋಡುತ್ತಾ ನಿಂತವಳು, ಹೇಗೆ ವಂಶನ ಕಾಪಾಡಲಿ? ಅವರಿಗೆ ಯಾರಿಂದ ತೊಂದರೆಯಾಗಬಹುದು? ಅಕ್ಷರ ಅರುಣ್ನಿಂದಾನ? ಇದ್ದರೂ ಇರಬಹುದು. ಸದ್ಯಕ್ಕೆ ನಮ್ಮ ಮೇಲೆ ಕೋಪ ಇರೋದು ಅವರಿಗೆ ತಾನೇ. ಅವರೇ ಏನಾದರೂ ತೊಂದರೆ ಮಾಡಬಹುದು. ಏನೇ ಆದರೂ ನನ್ನ ವಂಶ್ ಮಾತ್ರ ಚೆನ್ನಾಗಿರಬೇಕು. ಅವರಿಗೆ ಯಾವ ತೊಂದರೆಯೂ ಆಗಬಾರದು. ಪ್ರತಿ ಕ್ಷಣ ಅವರ ಜೊತೆಗಿದ್ದು ಅವರನ್ನು ರಕ್ಷಿಸಬೇಕು ಎಂದುಕೊಂಡವಳು ಹಾಗೆ ಸೋಫಾ ಮೇಲೆ ಕೂತವಳು ನಿದ್ದೆಗೆ ಜಾರಿದಳು. ತಗೊಳ್ಳಿ ಈ ದುಡ್ಡು. ನಾನು ಹೇಳಿದಂತೆಯೇ ಮಾಡಬೇಕು ನೀವು. ನೀವೇನಾದರೂ ಸಿಕ್ಕಿ ಹಾಕಿಕೊಂಡರೆ ಯಾವುದೇ ಕಾರಣಕ್ಕೂ ನನ್ನ ಹೆಸರು ಹೇಳಬಾರದು. ಆ ಭದ್ರೇಗೌಡನ ಹೆಸರು ಹೇಳಬೇಕು. ಯಾರಿಗೂ ನನ್ನ ಮೇಲೆ ಅನುಮಾನ ಬರಬಾರದು. ಭದ್ರೇಗೌಡರ ಆಳಿಗೆ ಹಣ ಕೊಡುತ್ತಾ ಹೇಳಿದ್ದನು ವಿಶ್ವಾಸ್. ಸರಿ ಯಜಮಾನ್ರೆ, ನೀವು ಹೇಳಿದ ಹಾಗೆ ಮಾಡುತ್ತೇವೆ ಎಂದು ಅಲ್ಲಿಂದ ಹೋದರು. ವಿಶ್ವಾಸ್ ತನ್ನ ಮನೆಗೆ ಹೋದ. ರಾತ್ರಿ ತಡವಾಗಿ ಮಲಗಿದ್ದರಿಂದ ಬೆಳಗ್ಗೆ ಇನ್ನೂ ಎಚ್ಚರವಾಗಿರಲಿಲ್ಲ ಅವಳಿಗೆ. ಸೋಫಾ ಮೇಲೆ ಅವಳನ್ನು ಕಂಡು ಅವಳಿಗೆ ಚಾದರ ಹೊದಿಸಿ ಹೋದನು ವಂಶ್. ಎಚ್ಚರಗೊಂಡವಳು ಗಂಟೆ ನೋಡಿದಾಗ 8 ಕಳೆದಿತ್ತು. ಛೇ, ತುಂಬ ಲೇಟ್ ಆಗೋಯ್ತು. ಇಷ್ಟು ಹೊತ್ತು ಮಲಗಿದ್ನಾ ಎನ್ನುತ್ತಾ ಬೇಗ ಬೇಗ ಸ್ನಾನ ಮುಗಿಸಿ ಮೆಟ್ಟಲಿಳಿದು ಬರುವಾಗ ಮನೆಯವರೆಲ್ಲರೂ ಜೋರು ಜೋರಾಗಿ ಮಾತಾಡುತ್ತಿರುವುದನ್ನು ಕಂಡು ಗಾಬರಿಯಾದಳು. ಸರಿಯಾಗಿ ಗಮನಿಸಿದಾಗ ಪುಣ್ಯ, ತಂದೆ ತಾಯಿ, ತಂಗಿ ಬಂದಿದ್ದರು. ಅಕ್ಕ ಎಂದು ಓಡಿ ಬಂದು ತಬ್ಬಿಕೊಂಡಳು ಶ್ರೇಯಾ. ಏನಿದು, ಬೆಳಗ್ಗೆ ಬೆಳಗ್ಗೆನೆ ಇಲ್ಲಿಗೆ ಬಂದು ಬಿಟ್ಟಿದ್ದೀರಿ? ಏನು ವಿಷಯ ಎಂದು ಪುಣ್ಯ ಕೇಳಿದಾಗ, ಅಳಿಯಂದ್ರು ನಿನ್ನೆ ಫೋನ್ ಮಾಡಿದ್ರು. ನಿನಗೆ ನಮ್ಮ ನೆನಪಾಗಿ ಅತ್ತೆ ಅಂತ ಹೇಳಿದ್ರು, ಅದಕ್ಕೆ ಬಂದ್ವಿ ಎಂದರು ರವಿಕುಮಾರ್. ಹೋ, ಇದೇನಾ ಸರ್ಪ್ರೈಸ್? ನಿನ್ನೆ ರಾತ್ರಿ ಇವರು ನನ್ನ ತಂದೆ ತಾಯಿ ಬಳಿಯೇ ಮಾತಾಡುತ್ತಿದ್ದದ್ದು. ನಾನು ಕೇಳಿದ್ದಕ್ಕೆ ಏನೇನೋ ಹೇಳಿದ್ರು. ನಾನು ಕೋಪ ಮಾಡಿಕೊಂಡೆ. ಮನದಲ್ಲೇ ಮಾತಾಡಿಕೊಂಡವಳು ವಂಶ್ ಕಡೆ ನೋಡಿದಾಗ ಅವಳ ಕಂಡು ಕಿರುನಗೆ ಬೀರಿದನು ವಂಶ್. ತಂದೆ ತಾಯಿಯೊಂದಿಗೆ ಮಾತಾಡುತ್ತಾ ಹರಟೆ ಹೊಡೆಯುತ್ತಾ ಕೂತಿದ್ದಳು ಪುಣ್ಯ. ವಂಶ್ ಅಲ್ಲಿಲ್ಲದನ್ನು ಗಮನಿಸಿದವಳು ಕೋಣೆಗೆ ಹುಡುಕುತ್ತಾ ಬಂದಳು. ಅವನು ಒಬ್ಬನೇ ಕೋಣೆಯಲ್ಲಿ ಕೂತಿದ್ದ. ಅವಳು ಬಂದದ್ದನ್ನು ನೋಡಿ, ಏನ್ರಿ ಇಲ್ಲಿಗೆ ಬಂದು ಬಿಟ್ರಿ? ನಿಮಗೋಸ್ಕರ ನಿಮ್ಮ ತಂದೆ ತಾಯಿನ ಕರೆಸಿದೆ. ಅವರ ಜೊತೆಗೆ ಇರೋದು ಬಿಟ್ಟು ನನ್ನ ಹುಡುಕಿ ಬಂದಿದ್ದೀರಿ. ಏನು, ನನ್ನ ನೋಡದೆ ಇರೋಕ್ಕೆ ಆಗಲ್ವಾ? ಮತ್ತೆ ಸರ್ಪ್ರೈಸ್ ಇಷ್ಟ ಆಯ್ತಾ? ತಮಾಷೆಯಾಗಿ ಕೇಳಿದನು ವಂಶ್. ಸರ್ಪ್ರೈಸ್ ತುಂಬ ಇಷ್ಟ ಆಯಿತು. ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಬಂದೆ. ಥ್ಯಾಂಕ್ಸ್ ಎಂದಳು ಪುಣ್ಯ. ಯಾಕೆ ಅವನು ಕೇಳಿದಾಗ, ಅಪ್ಪ ಅಮ್ಮನನ್ನು ಕರೆಸಿದ್ರಲ್ವಾ, ಅದಕ್ಕೆ ಎಂದಳು ಪುಣ್ಯ. ಬರೀ ಥ್ಯಾಂಕ್ಸ್ ಅಷ್ಟೇನಾ? ವಂಶ್ ಕೇಳಿದಾಗ, ಬೇರೇನು ಹೇಳಬೇಕಿತ್ತು ಆಶ್ಚರ್ಯದಿಂದ ಕೇಳಿದಳು ಪುಣ್ಯ. ಕೇಳಿದರೆ ಕೊಟ್ಟು ಬಿಡ್ತೀರಾ? ವಂಶ್ ಕೇಳಿದಾಗ, ನನ್ನಿಂದ ಕೊಡೋಕ್ಕೆ ಸಾಧ್ಯ ಆದರೆ ಖಂಡಿತ ಕೊಡುವೆ ಎಂದಳು ಪುಣ್ಯ. ಅದು ನನಗೆ ವಂಶ್ ಹೇಳಬೇಕಾದರೆ, ಅಕ್ಕ ಅಕ್ಕ ಎಂದು ಕೂಗುತ್ತಾ ಬಂದ ಶ್ರೇಯಾ ವಂಶ್ನನ್ನು ನೋಡಿ, ಏನಾಯಿತು ಭಾವ? ಅಕ್ಕ ಬೈತಾ ಇದ್ಲಾ ನಿನಗೆ ಎಂದು ಕೇಳಿದಳು. ನಾನು ಯಾಕೆ ಅವರಿಗೆ ಬೈಲಿ? ನಾನೇನು ಬೈದಿಲ್ಲ. ನೀನು ಬಂದು ಫಿಟ್ಟಿಂಗ್ ಇಡಬೇಡ ಎಂದು ಪುಣ್ಯ ಹೇಳಿದಾಗ, ಭಾವ, ಇವಳು ದೊಡ್ಡ ಜಗಳ ಗಂಟಿ. ನನ್ನ ಜೊತೆಗೆ ಯಾವಾಗಲೂ ಜಗಳ ಆಡ್ತಾ ಇದ್ಲು. ದೊಡ್ಡ ರೌಡಿ ಇವಳು. ತುಂಬ ಹೊಡಿತಾಳೆ, ಬೈತಾಳೆ ನನಗೆ. ಭಾವ, ನಿಮಗೂ ಇವಳು ಏನಾದರೂ ಬೈದರೆ ಹೊಡೆಯೋಕ್ಕೆ ಬಂದರೆ ಡಿವೋರ್ಸ್ ಕೊಟ್ಟು ಬಿಡಿ. ನಿಮಗೆ ನಾನಿದ್ದೀನಿ. ನಾವಿಬ್ಬರು ಮದುವೆ ಆಗೋಣ ಶ್ರೇಯಾ ಹೇಳಿದಾಗ, ನಾನು ರೆಡಿ. ನನಗೂ ನಿನ್ನ ಅಕ್ಕ ಅಂದರೆ ಇಷ್ಟ ಇಲ್ಲ. ನನ್ನ ಮನಸ್ಸನ್ನು ಅರ್ಥನೇ ಮಾಡಿಕೊಳ್ಳಲ್ಲ. ನನಗೆ ನೀನು ಓಕೆ ಶ್ರೇಯಾ. ನೀನು ಹೇಳಿದ್ದು ನಿಜ. ದೊಡ್ಡ ರೌಡಿ ಇವರು ತಮಾಷೆಯಾಗಿ ವಂಶ್ ಹೇಳಿದ. ಏನು, ನಾನು ರೌಡಿನಾ? ನನಗಿಂತ ದೊಡ್ಡ ರೌಡಿ ನೀನು ಕಣೆ ಕೋತಿ. ಬಂದು ಇರೋದನ್ನು ತಿಂದು ಹೋಗೋದು ಬಿಟ್ಟು ನನ್ನ ಜೀವನ ಹಾಳು ಮಾಡ್ತೀಯಲ್ಲೇ ಪುಣ್ಯ ಹೇಳಿದಾಗ, ನೋಡಿದ್ರ ಭಾವ ಹೇಗೆ ಮಾತಾಡ್ತಾಳೆ ಅಂತ? ನನಗೆ ಯಾವಾಗಲೂ ಬೈತಾನೆ ಇಡ್ತಾಳೆ. ನೀವು ತಾನೇ ನನ್ನ ಇಲ್ಲಿಗೆ ಬರೋಕೆ ಹೇಳಿದ್ದು. ಇವಳನ್ನು ನೋಡಿ ನನ್ನನ್ನು ಇಲ್ಲಿಂದ ಹೋಗು ಅಂತಿದ್ದಾಳೆ ಶ್ರೇಯಾ ಹೇಳಿದಾಗ, ಅವರು ಹಾಗೇನೆ, ಯಾವಾಗಲೂ ಏನಾದರೂ ಮಾತಾಡ್ತಾನೆ ಇರ್ತಾರೆ. ನೀನು ಯಾಕೆ ತಲೆ ಕೆಡಿಸಿಕೊಳ್ತೀಯಾ? ನೀನು ಹೊರಡು, ನಾನು ನೀನು ಊರು ಸುತ್ತಾಡಿ ಬರೋಣ
ಎಂದನು ವಂಶ್. ಹ್ಞೂ ಸರಿ ಭಾವ, ನಿಮ್ಮ ಜೊತೆಗೆ ಎಲ್ಲಿಗೆ ಬೇಕಾದರೂ ಬರ್ತೀನಿ, ಬನ್ನಿ ಹೋಗೋಣ ಎಂದವಳು ಮುಂದೆ ನಡೆದಳು. ಶ್ರೇಯಾ ಅವಳ ಹಿಂದೆ ಹೋಗುತ್ತಿದ್ದ ವಂಶ್, ನಾನ್ಯಾರನ್ನು ನನ್ನ ಜೊತೆಗೆ ಬರಬೇಡಿ ಎಂದು ಹೇಳಲ್ಲ, ಮನಸ್ಸಿದ್ದರೆ ಬರಬಹುದು ನನ್ನ ಜೊತೆ, ಮತ್ತೆ ಕರ್ಕೊಂಡು ಹೋಗಿಲ್ಲ ಅಂತ ಕೂಗೋದು ಬೇಡ ವಂಶ್ ಹೇಳುತ್ತಿದ್ದಾಗ, ಬಾಯಿ ಬಿಟ್ಟು ಕರೀರಿ ಬಾ ಅಂತ ಅದ್ಯಾಕೆ ಹಿಂಗಂತೀರಿ ಎಂದವಳು ಅವನಿಗಿಂತ ಮುಂದೆ ನಡೆದಳು. ನಗುತ್ತಾ ಅವಳ ಹಿಂದೆ ನಡೆದ ವಂಶ್. ಗದ್ದೆಯಲ್ಲಿ ನಡೆಯುತ್ತಾ ಹೋಗುತ್ತಿರಬೇಕಾದರೆ, ಲೇ ನೀನ್ಯಾಕೆ ಬಂದೆ, ನಮ್ಮ ಮಧ್ಯೆ ಶಿವಪೂಜೆಯಲ್ಲಿ ಕರಡಿತರ, ಭಾವ ನೀವು ನನ್ನ ಜೊತೆಗೆ ಇರಿ, ಅವಳ ಜೊತೆಗೆ ಹೋಗಬೇಡಿ ತಮಾಷೆಯಾಗಿ ಹೇಳಿದಳು ಶ್ರೇಯಾ. ನೀನು ಕಣೆ ನಮ್ಮ ಮಧ್ಯೆ ಬಂದಿರೋದು, ಕರಡಿ ಗಂಡ ಹೆಂಡತಿಗೆ ತೊಂದರೆ ಕೊಡ್ತಿರೋದು. ನಾನು ವಂಶ್ ಬಳಿ ಅಪ್ಪ ಅಮ್ಮನನ್ನು ನೋಡಬೇಕು ಅಂತ ಹೇಳಿದ್ದು ಅಷ್ಟೇ, ನಿನ್ನನ್ನಲ್ಲ. ನೀನ್ಯಾಕೆ ಈ ಊರಿಗೆ ಬಂದೆ ಪುಣ್ಯ ಕೇಳಿದಳು. ನಿಮ್ಮಿಬ್ಬರನ್ನು ದೂರ ಮಾಡಿ ನಿನ್ನ ಜಾಗಕ್ಕೆ ನಾನು ಬರೋಕೆ ತಮಾಷೆಯಾಗಿ ಶ್ರೇಯಾ ಹೇಳಿದಾಗ, ಏನಂದೆ ಎಂದವಳು ಅವಳನ್ನು ಅಟ್ಟಾಡಿಸಿಕೊಂಡು ಹೋದಳು ಪುಣ್ಯ. ಶ್ರೇಯಾ ಮುಂದೆ ಓಡಿ ಹೋದಳು. ಕಾಲು ಜಾರಿ ಕೆಸರಿನ ಗದ್ದೆಗೆ ಬಿದ್ದು ಬಿಟ್ಟಳು ಪುಣ್ಯ. ವಂಶ್ ಹಾಗೂ ಶ್ರೇಯಾ ಅವಳನ್ನು ನೋಡಿ ನಗುತ್ತಾ ನಿಂತಿದ್ದರು. ಪುಣ್ಯ ಮೇಲೆದ್ದೇಳಲಾಗದೆ ಒದ್ದಾಡುತ್ತಿದ್ದಾಗ ವಂಶ್ಗೆ ಬೇಸರವಾಗಿತ್ತು. ವಂಶ್ ಎದ್ದೇಳೋಕ್ಕೆ ಆಗ್ತಿಲ್ಲ, ಹೆಲ್ಪ್ ಮಾಡಿ ಎಂದಳು ಪುಣ್ಯ. ಮೇಲೆದ್ದೇಳಿಸಲು ಬಂದವನು ಕೈ ಚಾಚಿದ. ಕೈ ಹಿಡಿದು ಮೇಲೆ ಬಂದಳು ಪುಣ್ಯ. ಅದೇ ಸಮಯಕ್ಕೆ ಹಿಂದಿನಿಂದ ಬಂದ 4 ಜನ ವಂಶ್ ತಲೆಗೆ ಹೊಡೆದಿದ್ದರು. ತಲೆಯಿಂದ ರಕ್ತ ಸುರಿಯಲಾರಂಭಿಸಿತ್ತು. ಆದರೂ ವಂಶ್ ಅವನಿಗೆ ಹೊಡೆದವರಿಗೆ ಚೆನ್ನಾಗಿ ಹೊಡೆದ. ಆದರೆ ಅವರು ಯಾರೆಂದು ತಿಳಿಯಲಿಲ್ಲ. ಅವರು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದರು. ಪುಣ್ಯ ಹಾಗೂ ಶ್ರೇಯಾ ಭಯದಿಂದ ನಿಂತು ಬಿಟ್ಟರು. ಹೊಡೆದಾಟ ಬಡೆದಾಟ ನಡೆಯುತ್ತಿತ್ತು. ಅದರಲ್ಲೊಬ್ಬ ವಂಶ್ ತಲೆಗೆ ಮತ್ತೊಮ್ಮೆ ಹೊಡೆದ. ತಲೆಗೆ ಬಲವಾದ ಏಟು ಬಿದ್ದು ವಂಶ್ ನೆಲಕ್ಕುರುಳಿದ. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.